ನಗರಾಭಿವೃದ್ಧಿ ಅಧ್ಯಕ್ಷರಂತ ತಿಂಗಳಿಯವರು ಭಾಳ ವಿಜೃಂಭಣೆಯಿಂದ ಅಲ್ಲಿ ಆಚರಣೆ ಮಾಡಿ ಈಗ ಚಿಕ್ಕೋಡಿ ತಾಲೂಕಿಗೆ ಕಲ್ಪಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಸಹಿತ ಎಲ್ಲ ಸಮಾಜದ ಮುಖಂಡರು ನಮ್ಮ ಮುಖಂಡರು ಆಗಮಿಸಿ ಜ್ಯೋತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಎಲ್ಲರಿಗೂ ಮುಕ್ಕಾಂ ಬರ್ತಿದೆ. ದೇಶ ಪ್ರೇಮ ಉಳಿಬೇಕು, ಈ ನಾಡಿನ ಜಲ ನೆಲವನ್ನು ಸುರಕ್ಷಿತವಾಗಿಡಬೇಕು ಅನ್ನೋದಕ್ಕಾಗಿ ಯುವಕರಲ್ಲಿ ಯುವತಿಯರಲ್ಲಿ ಮತ್ತು ಈ ನಾಡಿನ ಜನರಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸಬೇಕು. ಸಂಗೊಳ್ಳಿ ರಾಯಣ್ಣನ ಆದರ್ಶ ಎಲ್ಲರಲ್ಲಿ ಕೂಡ ಮೂಡಿಸಬೇಕು. ಸಂಗೊಳ್ಳಿ ರಾಯಣ್ಣ ಮಾಡಿದಂಥ ತ್ಯಾಗ ಮತ್ತು ಬಲಿದಾನವನ್ನು ಈ ಸಂಗೊಳ್ಳಿ ರಾಯಣ್ಣ ಉತ್ಸವದ ಮುಖಾಂತರ ಸ್ಮರಿಸ್ತಕ್ಕಂಥ ದಿನ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಒಬ್ಬ ದೇಶ ಪ್ರೇಮಿ ಯಾರಾದರೂ ಇದ್ದರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಬೇಕಾಗ್ತದೆ. ಅವನ ಉತ್ಸವವನ್ನು ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರು, ಜಿಲ್ಲೆಯ ಇನ್ನೋರ್ವ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಈ ಚಿಕ್ಕೋಡಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಅವರು, ಹಿರಿಯ ಮುಖಂಡರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಕನ್ನಡ ಮತ್ತು ತಂಗಡಿಗೆ ಅವರ ನಿರ್ದೇಶನದಲ್ಲಿ ಇಡೀ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಭಾಳ ವಿಜೃಂಭಣೆ ನಡೀತಾ ಇದೆ. ಅವನ ಆದರ್ಶಗಳನ್ನ ಬಿಂಬಿಸಲಿಕ್ಕೆ ಯುವಕರು ವ್ಯಸನದಿಂದ ದೂರಾಗಿ ದೇಶ ಪ್ರೇಮವನ್ನು ಹೆಚ್ಚಿಸಲಿಕ್ಕೆ ಸಂಗೊಳ್ಳಿ ರಾಯಣ್ಣ ಕಣ್ಮುಂದಿಟ್ಕೊಂಡು ಅವನ ಆದರ್ಶದಂತೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಸಂದೇಶವನ್ನು ನಾಡಿನ ಉದ್ದಗಲಕ್ಕೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಸಂಗೊಳ್ಳಿ ರಾಯಣ್ಣ ಉತ್ಸವ ಮುಖಾಂತರ ಆಗಿದೆ. ಇವತ್ತು ಭಾಳ ವಿಜೃಂಭಣೆಯಿಂದ ಇಲ್ಲಿಯ ತಹಶೀಲ್ದಾರ್ ಆದಂಥ CS ಕುಲಕರ್ಣಿಯವರು ಮತ್ತು ತಾಲೂಕು ಆಡಳಿತದವರು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಹಾಗೂ ಹಾಲುಮತ ಸಮಾಜದ ಎಲ್ಲ ಮುಖಂಡರು ಕೂಡ ಇದರ ಜೊತೆಗೆ ಸಹಭಾಗಿಯಾಗಿದ್ದಾರೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಹೇಳಿ ಈ ಜ್ಯೋತಿಯನ್ನು ಮುಂದೆ ಕಾಗವಾಡ ತಾಲೂಕಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ತಹಶೀಲ್ದಾರ್ ಅವ್ರ ಮೇಲಿದೆ. ಅವರು ಅಲ್ಲಿ ತನಕ ಹೋಗಿ ತಲುಪಿಸ್ಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ವಿರಾಮ. ನಡ್ತಕ್ಕಂಥ ರಾಯಣ್ಣ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಾಡಿನ ಉದ್ದಗಲಕ್ಕೂ ಕೂಡ ನಡೀತಾ ಇದೆ. ಈಗಾಗಲೇ ರಾಯಣ್ಣನ ಜ್ಯೋತಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 15 ತಾಲೂಕುಗಳಿಗೆ ಜ್ಯೋತಿ ತನ್ನ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಈಗಾಗಲೇ ನಿನ್ನೆ ನಂದಗಡದಿಂದ ಬಂದು ಖಾನಾಪುರ, ಬೆಳಗಾವಿ, ಹುಕ್ಕೇರಿ, ನಿಪ್ಪಾಣಿ ಮಾಡಿ ಚಿಕ್ಕೋಡಿಗೆ ತಲುಪಿದೆ. ಒಂದು ಕಾಗವಾಡ ತಾಲೂಕು, ಅಥಣಿ ತಾಲೂಕಿಗೆ ಈಗ